ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 531ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಹನುಮಾನನು ಲಂಕಾನಗರಿಯಲ್ಲಿ ರಾವಣನ ಅರಮನೆಯಲ್ಲಿ ಸುತ್ತಿ ಸೀತೆಯ ಶೋಧನೆ ನಡೆಸ್ತಾನೆ. ಎಲ್ಲಿಯೂ ಸೀತೆ ಸಿಗುವುದಿಲ್ಲ. ನಿರಾಶೆ ಆಗ್ತಾನೆ, ಖಿನ್ನತೆಗೊಳಗಾಗ್ತಾನೆ ಮತ್ತು ವಿಚಾರ ಮಾಡ್ತಾನೆ. ರಾಮನಿಗೆ ಪ್ರಾಣಕ್ಕಿಂತ ಹೆಚ್ಚು ಪ್ರಿಯ ಅಂದರೆ ಸೀತೆ ಸಿಗಲಿಲ್ಲ ಅಂತ ಒಂದು ವೇಳೆ ನಾನು ಈ ಸುದ್ದಿಯನ್ನು ತೊಗೊಂಡು ಹೋಗಿ ಹೇಳಿದ್ದಂದ್ರೆ ರಾಮ ಬದುಕುಳಿಯಲಾರ, ರಾಮನಿಂದ ಅವರ ವಂಶನ ಬದುಕುಳಿಯುವುದಿಲ್ಲ. ಅದರಂತೆ ಸುಗ್ರೀವ ತಾನು ಕೊಟ್ಟ ವಚನ ನಿಭಾಯಿಸಲಿಕ್ಕೆ ಆಗಲಿಲ್ಲ, ವಿಫಲ ಆತನ್ನುವಂಗ ಅವನು ಕೂಡ ಪ್ರಾಣ ತ್ಯಾಗ ಮಾಡ್ತಾನೆ. ಅವನಿಂದ ಇಡೀ ವಾನರ ಕುಲ ನಾಶ ಆಗ್ತಿದೆ. ಅದಕ್ಕೆ ನಾನು ಮರಳಿ ಹೋಗೋದೇ ಬೇಡ, ಹೋದ ನಂತರ ಹಿಂಗಾಗ್ತಿದೆ ಇದೆಲ್ಲ. ಅದಕ್ಕೆ ನಾನು ಇಲ್ಲಿ ಇದ್ಕೊಂಡೇ ಸೀತೆ ಸಿಗೋ ತನಕನೂ ಇಲ್ಲೇ ಉಳಿಬೇಕು, ಇಲ್ಲೇ ಸೀತೆಯನ್ನು ಹುಡುಕಬೇಕು. ಸೀತೆಯನ್ನು ಹುಡುಕದೆ ನಾನು ಕಿಷ್ಕಿಂದಕ್ಕೆ ಮರಬಾರ್ದು, ವಾನರ ಇದ್ದಲ್ಲಿ ಹೋಗಬಾರ್ದು, ಅವ್ರಿಗೆ ಮುಖ ತೋರಿಸಬಾರ್ದು ಅನ್ನುವಂಥ ಒಂದು ಅಟಲ ನಿರ್ಧಾರಕ್ಕೆ ಹನುಮ ಬರ್ತಾನೆ. ಅದನ್ನೇ ಮುಂದುವರಿಸಿ, ಜೀವಂತವಿರುವರು ರಾಮ ಲಕ್ಷ್ಮಣ ವಾನರ ಕುಲ, ಸುದ್ದಿ ತಿಳಿಯುವ ತವಕದಲ್ಲಿ ನಾ ಹಿಂದಿರುವುದಿಲ್ಲ. ಅವರು ನನ್ನಿಂದ ಸುದ್ದಿ ಬರೋ ತನಕನೂ ಒಂದು ತವಕಿರ್ತದೆ, ಅವ್ರಿಗೆ ಕುತೂಹಲ ಇರ್ತದೆ. ಆ ಕುತೂಹಲದಿಂದ ಅವರೆಲ್ಲರೂ ಜೀವಂತ ಇರ್ತಾರೆ, ಉಳಿತಾರೆ, ಬದುಕುಳಿದಿರ್ತಾರೆ. ಹನುಮ ಹಿಂದೆ ಬರ್ತಾನೆ, ನಾಳೆ ಬರ್ತಾನೆ ಅಂತ ಹೇಳಿ. ಅದಕ್ಕೆ ನಾನು ಹಿಂದಿರುಗಿ ಹೋದ್ನೆ ಅಂದ್ರೆ ಅವ್ರು ಯಾರೂ ಉಳಿದಿಲ್ಲ. ಅಟ್ಲೀಸ್ಟ್ ಅವ್ರು ಜೀವಂತರು ಉಳಿತಾರೆ, ನಾನು ಬರುವಿಕೆ ಕಾಯ್ತಾರೆ ಇರ್ತಾರೆ. ಅದಕ್ಕೆ ನಾ ಏನು ಮಾಡಬೇಕು, ಒಟ್ಟ ಸೀತೆ ಸಿಗೋ ತನಕ ಹಿಂದಿರುಗಿ ಹೋಗುವಂಗಿಲ್ಲ ಅಂತ ಒಂದು ನಿರ್ಧಾರ ಮಾಡ್ತಾನೆ. ಗಡ್ಡೆ ಗೆಣಸು ಹಣ್ಣು ತಿಂದು ಜಲ ಸೇವಿಸುತ್ತಾ ಮರಗಳ ಮೇಲೆ ಸಮುದ್ರದಲ್ಲಿ ಕಾಲ ಕಳೆಯಿವೆ, ಸಮುದ್ರ ದಡದಲ್ಲಿ ಕಾಲ ಕಳೆಯಿವೆ. ಇನ್ನು ಅಲ್ಲಿರಬೇಕಾದ್ರೆ ಮತ್ತು ಬದುಕಬೇಕಾಯ್ತಂದ್ರೆ ಅಲ್ಲಿ ಏನು ಗಡ್ಡೆ ಸಿಗ್ತಿದೆ ಆ ಗಡ್ಡೆಗಳನ್ನು ತಿನ್ನೋದು, ಗೆಣಸು ತಿನ್ನೋದು, ಹಣ್ಣು ತಿನ್ನೋದು, ಅಲ್ಲಿಯ ಜಲ ಕುಡಿದ ಅಲ್ಲೇ ಗಿಡಗಳ ಮೇಲೆ ಸಮುದ್ರ ದಂಡೆಯಲ್ಲಿ ವಾಸಿಸ್ಕೊಂತ ಸೀತೆಯನ್ನು ಹುಡ್ಕೊಂತ ಇದನ್ನೇ ತನ್ನ ಜೀವನದ ನಿತ್ಯ ಕ್ರಮವನ್ನಾಗಿ ಅಳವಡಿಸಿಕೊಂಡು ಇರಲಿಕ್ಕೆ ಒಂದು ನಿರ್ಧಾರವನ್ನು ಮಾಡ್ತಾನೆ. ಇಲ್ಲವೇ ಅಗ್ನಿಚೀತೆಗೆ ಹಾರಿ ಪ್ರಾಣ ಬಿಡುವೆ. ಇದು ನನಗೆ ಮಾಡೋಕ್ಕಾಗಲಿಲ್ಲ ಅಂದ್ರೆ, ಸಿಗಲಿಲ್ಲ ಅಂದ್ರೆ ಹೊಲೆ ಮಾತ್ರ ಹೋಗೋದು ಬೇಡ. ಅವರು ಅಟ್ಲೀಸ್ಟ್ ನಾ ಬರ್ತಾನಂತ ತಿಳ್ಕೊಂಡು ಜೀವಂತರ ಉಳಿತಾರೆ. ಅದಕ್ಕೆ ನಾನೇನು ಮಾಡ್ಬೇಕಂದ್ರೆ ಇಲ್ಲಿ ಅಗ್ನಿ ತಯಾರು ಮಾಡ್ಕೊಂಡು ಪ್ರಾಣ ತ್ಯಾಗ ಮಾಡಬೇಕು. ನಾನು ಇದರಲ್ಲಿ ಅಗ್ನಿಯಿಂದ ಬಿದ್ದು ಸತ್ತು ಹೋಗಬೇಕು. ನಾನು ಇಲ್ಲಿ ಸತ್ತು ಹೋದ್ರ ನಂತರನು ಅವರು ಜೀವಂತವಾಗಿರ್ತಾರೆ. ಯಾಕಂದರೆ ಬರ್ತಾನಂತ ಜೀವಂತ ಈ ಸುದ್ದಿ ಅವ್ರಿಗೆ ಮುಟ್ಟುವುದಿಲ್ಲ. ಅಟ್ಲೀಸ್ಟ್ ಅವರಲ್ಲಿ ಜೀವಂತವಾಗಿರಲಿ. ನಾನು ಸೀತೆಯನ್ನು ಇನ್ನಷ್ಟು ಟ್ರೈ ಮಾಡ್ತೇನೆ, ಸಿಗಲಿಲ್ಲ ಅಂದರೆ ಕೊನೆಯದೇನು ನಾನು ನಿರ್ಧಾರ ಪ್ರಾಣ ತ್ಯಾಗ ಮಾಡೋದು ಅಂತ ಹೇಳಿ ಹನುಮ ಒಂದು ನಿರ್ಧಾರಕ್ಕೆ ಬರ್ತಾನೆ. ಇಲ್ಲವೇ ಆಮರಣ ಉಪವಾಸ ಮಾಡುವೆ ದಡದಲ್ಲಿ, ಪ್ರಾಣರು ಕೊಡ್ತಾನೆ ಒಂದು ಆಹುತಿ ಅಗ್ನಿಹಾರಿ. ಇಲ್ಲಂದ್ರೆ ಸಮುದ್ರ ದಡದಲ್ಲಿ ಕೂತು ಸೀತೆಗಾಗಿ ಉಪವಾಸವನ್ನು ಮಾಡ್ತಾನೆ. ಇದೇ ನೋಡ್ರಿ, ಯಾರೋ ನಾವೇನಂತೇಳಿ ಅದಕ್ಕೆ ಅನ್ನ ಸತ್ಯಾಗ್ರಹ ಎಲ್ಲನೂ ತೊರೆದು ಸತ್ಯಾಗ್ರಹ ಮಾಡ್ತೀನಿ. ಅಯೋಧ್ಯ ಕಾಂಡದಲ್ಲಿ ಭರತ ಕೂಡ ರಾಮನಿಗೆ ಅಯೋಧ್ಯಕ್ಕೆ ಮರಳು, ಇಲ್ಲಂದ್ರೆ ನೀನು ಮರಳುವರೆಗೆ ನಾನು ಇಲ್ಲಿ ನಿನ್ನ ಮುಂದೆ ಕೂತ ಉಪವಾಸ ಮಾಡಿದೆ, ಅನ್ನ ಸತ್ಯಾಗ್ರಹ ಮಾಡ್ತೇನೆ ಅಂತ ಘೋಷಣೆ ಮಾಡಿರ್ತಾನೆ. ಈ ಅನ್ನ ಸತ್ಯಾಗ್ರಹ ಪರಿಕಲ್ಪನೆ ಏನಿದೆಯಲ್ಲ, ಇದು ತ್ರೇತಾಯುಗ. ಇದು ವಾಲ್ಮೀಕಿ ಕೊಡುಗೆ, ಬಂಡಾಯ ಸಾಹಿತ್ಯ ವಾಲ್ಮೀಕಿ ಕೊಡುಗೆ. ಈಗಿನ ನಮ್ಮ ಬಂಡಾಯ ಸಾಹಿತಿಗಳು ಅವರು ಇಲ್ಲಿ ಕಾರ್ಲ್ ಮಾರ್ಕ್ಸು ಇತ್ತೀಚೆಗೇನದಲ್ಲ ಯುರೋಪಿಯನ್ದಲ್ಲಿ ಐತಲ್ಲ ಅಂಥವ್ರಿಗೆ ಏನೋ ನಮ್ಮ ಸಾಹಿತಿಗಳಲ್ಲಿ ವಿದ್ವಾಂಸರಲ್ಲಿ ಒಂದು ಏನು ಕಂಡು ಬರ್ತಿದ್ದೆಪ್ಪ ಅಂದ್ರೆ, ಅವರು ರೆಫರೆನ್ಸ್ ಕೊಡೋ ಕಾಲಕ್ಕೆ ಭಾರತೀಯ ಮೂಲಗಳ ರೆಫರೆನ್ಸ್ ಕೊಟ್ಟರೆ ಅವ್ರು ಇನ್ನೂ ಸಣ್ಣವ್ರಂತ ತಿಳ್ಕೊಳ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಹೊರಗಿನ ದೇಶದ್ದನ್ನು ರೆಫರೆನ್ಸ್ ಕೊಡೋಕೆ ಇಡ್ತಾರೆ. ದೊಡ್ಡ ದೊಡ್ಡ ವಿದ್ವಾಂಸರು ಹೊರಗಿನವ್ರು ಅವ್ರಿಗಿಂತ ಪೂರ್ವದಲ್ಲಿನ ಆ ವಿಚಾರಗಳು ನಮ್ಮಲ್ಲಿ ಬಂದು ಹೋಗ್ಯಾವ, ಬಲಿತು ಹೋಗ್ಯಾವ, ಪಲಿಶ್ ಹೋಗ್ಯಾವ. ಇದು ಇವ್ರು ರೆಫರೆನ್ಸ್ ತೊಗೊಳ್ಳೋದಿಲ್ಲ. ಅವರು ಯಾಕೆ ತೊಗೊಳ್ಳೋದಂದ್ರೆ ಎರಡು ಕಾರಣ. ಒಂದು, ಅವರ ಮನಸ್ಸಿನ ಸ್ಥಿತಿ ಆಗಿರಬೇಕು. ಎರಡನೇದು, ಇಲ್ಲಂದ್ರೆ ಇಲ್ಲಿ ಏನು ನಾಲೆಜ್ ಬೆಳೆದಿದೆಯಲ್ಲ
ಸಿಸ್ಟಮಿಟಕ್ ಆಗಿ ಬೆಳೆದಿದೆ ಭಾರತದಲ್ಲಿ ನಾಲೆಜ್, ಅದರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಇಲ್ಲ, ಓದು ಇಲ್ಲ ಅಂತ ಸ್ಪಷ್ಟವಾಗ್ತಿದೆ. ಅದಕ್ಕಿಲ್ಲಿ ಹನುಮ ಏನು ಮಾಡ್ತಾನಂದ್ರೆ, ಅಸ್ತ್ರ ಏನು ಮಾಡ್ತಾನಂದ್ರೆ ಅನ್ನ ಸತ್ಯಾಗ್ರಹ ಮಾಡ್ತಾನೆ. ಸೀತೆ ಸಿಗುವವರೆಗೆ ಎಲ್ಲ ತ್ಯಾಗ ಮಾಡಿ ಸಮುದ್ರ ತಟದಲ್ಲಿ ಅನ್ನ ಸತ್ಯಾಗ್ರಹ ಉಪವಾಸ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸೀತೆ ಸಿಗದಿದ್ದರೆ ಸೇರುವೇನಾ ಜಲ ಸಮಾಧಿ, ಸಿಗಲಿಲ್ಲ ಅಂದರೆ ಜಲ ಸಮಾಧಿ ಮಾಡ್ತೇನೆ. ಬಿರುದ ಖ್ಯಾತಿ ಎಲ್ಲ ತೊಳೆದು ಬಿಡುವೆ ಪ್ರಾಣ. ಈ ಏನೇನು ಖ್ಯಾತಿ ಬಿರುದು ಗಿರುದು ಏನು ಬಂದವಲ್ಲ, ನೀವು ವಾಯುಪುತ್ರ ಆ ಪುತ್ರ ಈ 108 ಖ್ಯಾತಿಗಳನ್ನು ಕೊಟ್ಟಾರ, ಇವನ್ನೆಲ್ಲನೂ ತ್ಯಾಗ ಮಾಡಿ ನಾನು ಕೂಡ ಪ್ರಾಣ ಬಿಡುವೆ. ಆತ್ಮಹತ್ಯೆ ಮಹಾಪಾಪ, ಬದುಕಿ ಜಯಿಸಬೇಕು, ಗುರಿ ಮುಟ್ಟುವವರೆಗೆ ಹೋರಾಡುವೆ ಬದುಕಿಕೊಂಡು. ನೋಡಿದ್ರೆ ಈ ಶ್ಲೋಕ ಕೂಡ ನೀವು ಬಹಳ ಗಮನಿಸಬೇಕು. ಇಲ್ಲಿ ಅದ್ಭುತ ವಿಚಾರಗಳದಾವ. ಇಲ್ಲಿ ಒಂದೊಂದು ಶ್ಲೋಕದಾಗ ಒಂದೊಂದು ಅದ್ಭುತ ವಿಚಾರಗಳನ್ನು ಬಿತ್ತರಿಸ್ಯಾರ ವಾಲ್ಮೀಕಿಯವರು. ಈ ಎಲ್ಲ ವಿಚಾರಗಳಿಗೆ, ಈ ಎಲ್ಲ ಬ್ರಾಂಚಸ್ ಆಫ್ ನಾಲೆಜ್ಗೆ, ಡಿಸಿಪ್ಲಿನ್ಸ್ಗೆ ವಾಲ್ಮೀಕಿಯವರೇ ಪಿತಾಮಹ ಜನಕರು. ನಾವು ರಾಮಾಯಣ ಅಂದ ಕೂಡಲೇ ಬರೇ ಕಥೆಗೆ ಸೀಮಿತ ಆಗ್ತೇವೆ, ಪಾತ್ರಗಳಿಗೆ ಸೀಮಿತ ಆಗ್ತೇವೆ. ಭಾಳಷ್ಟು ಜನ ಪುಸ್ತಕ ವಿದ್ವಾಂಸರು ಬರೀತಿರ್ತಾರೆ, ಬರೇ ಪಾತ್ರಗಳ ಪರಿಚಯ ಏನೋ ಹೇಳ್ತಿರ್ತಾರೆ, ಮುಂದಲ್ಲೇ ಡೈಲಾಗ್ಸ್ ಎಲ್ಲ ಹಾಕ್ತಿರ್ತಾರೆ. ತಮಗೆ ತಿಳಿದಂಥ ಡೈಲಾಗ್ಸ್ಗಳನ್ನ ತಮಗೆ ಹೆಂಗೆ ಬೇಕಾಗ ಕಥೆಯನ್ನು ಬದಲಿಸ್ಕೊಂಡು ಬರಿತಾ ಹೋಗ್ತಿರ್ತಾರೆ. ಇದರಿಂದ ಏನಾಗ್ತಿದೆ ಅಂದ್ರೆ, ಓದುವವರನ್ನು ನಾವು ದಾರಿ ತಪ್ಪಿಸಿದಂಗೆ ಅಷ್ಟೇ ಅಲ್ಲ, ಮೂಲ ಏನು ರಚನಾಕಾರದಲ್ಲ ವಾಲ್ಮೀಕಿ, ಅವನಿಗೆ ಅಪಚಾರ ಬಗೆದಂತೆ. ಆ ಕೆಲಸವನ್ನು ಬುದ್ಧಿವಂತರು ಮಾಡಬಾರದು. ರಾಮಾಯಣ ಬಂತಂದ್ರೆ ಆ ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಸೀತೆ ರಾವಣ ಇವರ ಜೊತೆಗೆ ಹೆಚ್ಚು ಪ್ರಿಯವಾದದ್ದಂದ್ರೆ, ಕೊಡಬೇಕಾದದ್ದಂದ್ರೆ, ಮಹತ್ವದಂದ್ರೆ ಆ ಕಾಲದ ಚಿಂತನೆಗಳಲ್ಲಿ ಏನಾಗ್ತಾ ಇವೆ, ರಾಮಾಯಣದಲ್ಲಿ ಗೌಣ ಆಗ್ತಾ ಇವೆ. ಹರಿಕಾರರು ಅದೇ ಕಥೆಗಳನ್ನು ಕಟ್ಟಿ ಕತೆ ಜೋಡಿಸಿ ಮುಗಿಸಿ ಬಿಡ್ತಾರೆ. ಅವ್ರಿಗೆ ಏನು ಹೇಳಬೇಕಾಗಿತ್ತು ಆ ಗುರಿದಾಗ ಹೊಂಡ್ತಾರೆ. ಆದರೆ ಮೂಲ ರಾಮಾಯಣ ಏನು ಸಮಾಜಕ್ಕೆ ಕೊಡಬೇಕಾಗಿದೆ, ಏನು ಹೇಳ್ತಾ ಇದೆ, ಏನು ಜ್ಞಾನ ವಿತರಿಸಿದೆ, ಅದನ್ನು ಹೇಳೋದಿಲ್ಲ ಅವರು. ಅಲ್ಲಿ ಅದೇನಾಗ್ತಿದೆ ಅಂದರೆ ಗೌಣ ಆಗಿ ಹೊಂಟಿದೆ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಮೂಲ ವಿಚಾರಗಳು, ಚಿಂತನೆಗಳು ಗೌಣ ಆಗ್ತಾ ಇವೆ. ಅತ್ತ ವಿಶ್ವವಿದ್ಯಾಲಯಗಳು ಗಮನ ಹರಿಸಬೇಕು. ಇಲ್ಲಂದ್ರೆ ಅವರು ವಿಶ್ವವಿದ್ಯಾಲಯದ ಭಾಳಷ್ಟು ಪಂಡಿತರಿದ್ದಾರೆ, ಇದೆಲ್ಲ ಕಟ್ಟು ಕಥೆಗಳು ಬಿಡ್ರಿ, ಇದಕ್ಕೆ ಕಾಲಘಟ್ಟ ಇಲ್ಲ, ಇದಕ್ಕೆ ಅದು ಇಲ್ಲ, ಎವಿಡೆನ್ಸ್ ಇಲ್ಲ, ಕುರುಹುಗಳಿಲ್ಲ, ತಮ್ಮ ಮೂಗಿನ ನೇರಕ್ಕನ ಈ ನಿರ್ಧಾರಗಳನ್ನು ಹೇರುತ್ತಾ ಹೋಗ್ತಾರೆ. ಅಂಥ ಜನ ಭಾಳ ಆದಾಗ ಇತಿಹಾಸ ಏನಾಗ್ತಿದೆ, ಸ್ವಂತ ವಿಚಾರಗಳು ಏನಾಗ್ತಿವೆ, ಗೌಣ ಹಾಕೋತ ಹೋಗಿ. ಭಾರತದ ಪರಂಪರೆಯ ಸ್ಥಿತಿ ಕೂಡ ಇದೇ ಆಗಿದೆ. ಮುಂದುವರೆದು ಅವನೇನು ಹೇಳ್ತಾನಂದ್ರೆ, ಇಲ್ಲೇ ಆತ್ಮಹತ್ಯೆ ಮಹಾಪಾಪ. ಇಲ್ಲಿ ತನಕ ಎಲ್ಲರೂ ಆತ್ಮಹತ್ಯೆ ಬಗ್ಗೆನೇ ಹೇಳಿದ. ರಾಮನ ಆತ್ಮಹತ್ಯೆ ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ. ಸೀತೆ ಇಲ್ಲ ಅಂದ ತಕ್ಷಣ ಪ್ರಿಯರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆದರೆ ಒಂದು ಸಂದೇಶವನ್ನು ಕೊಡ್ತಾರೆ ವಾಲ್ಮೀಕಿಯವರು, ಆತ್ಮಹತ್ಯೆ ಮಹಾಪಾಪ. ಏನೇ ದುಃಖಗಳು ಬಂದರೂ ಕೂಡ, ಏನೇ ಕಠಿಣತೆಗಳು ಬಂದರೂ ಕೂಡ ಮನುಷ್ಯ ಅದನ್ನು ಎದುರಿಸಬೇಕು. ಇವತ್ತಿಗೂ ಇದು ಪ್ರಸ್ತುತ ಇದೆ. ನಾವು ನೋಡ್ತಾ ಇರ್ತೇವೆ ನಿತ್ಯ ಸೋಷಿಯಲ್ ಮೀಡಿಯಾದಾಗ ಮತ್ತು ನ್ಯೂಸ್ದಾಗ ಎಲ್ಲೆಲ್ಲೋ ಸೇರಿಕೊಂಡು ಎಲ್ಲೆಲ್ಲೋ ಜನ ಆತ್ಮಹತ್ಯೆ ಮಾಡ್ಕೊಳ್ತಿರ್ತಾರೆ. ಗಂಡ ಹೆಂಡತಿ ನಡುವೆ ವಿರೋಧ ಬಂದಾಗ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಗಂಡು ಕೂಡ ಹೆಣ್ಣು ಇಬ್ಬರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಗಂಡ ಏನಾರು ಜಗಳ ಮಾಡಿದ ಅಥವಾ ಹೆಂಡತಿ ಏನಾರು ಜಗಳ ಮಾಡಿದ್ರೆ ಮಕ್ಕಳ ತಗೊಂಡು ನೋಡಿ, ಯಾವ ಹುಟ್ಟಿ ಬೆಳೀತಿರ್ತಾರೆ, ಜಗತ್ತು ಗೊತ್ತಿರೋದಿಲ್ಲ ಅವಕ್ಕೆ ಇನ್ನೂ. ಅವೊಂದು ಜಗತ್ತಿನ ಒಂದು ಸಂಪತ್ತದು, ಜಗತ್ತಿನ ಒಂದು ಧರೋಹರ ಅದು. ಅಂಥ ಧರೋಹರ ಈ ಅಜ್ಞಾನಿಗಳು ಏನು ಮಾಡ್ತಾವ, ತಮ್ಮ ಒಂದು ದುಃಖದ ಇದರಲ್ಲಿ ಆ ಮಕ್ಕಳನ್ನು ತಗೊಂಡು ಬಾವಿಗೆ ಹಾರ್ತಾರೆ, ಕೆನಲ್ಗೆ ಹಾರ್ತಾರೆ, ನದಿಗೆ ಹಾರ್ತಾರೆ, ತಾವು ಸಾಯ್ತಾವ, ತಮ್ಮ ಜೊತೆ ಮಕ್ಕಳನ್ನು ಕೊಡ್ತಾರೆ. ಇದು ಮಹಾಪಾಪ. ಹುಟ್ಟುವುದು ನಿನ್ನ ಕೈಯಾಗಿಲ್ಲ, ಸಾಯುವುದು ನಿನ್ನ ಕೈಯಾಗಿಲ್ಲ. ನೀ ಹುಟ್ಟಿನ ಮಾಲಕೂ ಅಲ್ಲ, ಸಾಯುವ ಮಾಲಕೂ ಅಲ್ಲ. ಇದಕ್ಕೆಲ್ಲ ಮಾಲಕ ಯಾರಪ್ಪ ಅಂದ್ರೆ ಬ್ರಹ್ಮಸತ್ವಗಳು. ವಾಲ್ಮೀಕಿಯವರು ಪದೇ ಪದೇ ಹೇಳ್ತಾರೆ, ಇದು ಚಕ್ರದ ಯಾವುದ ನಿಯತಿಯ ಇದು ಮಹಾತ್ಮೆ. ಈ ನಿಯತಿ ಮಹಾತ್ಮೆಯಿಂದಾನೆ ಇದೆಯೇ. ನೀ ಏನು ಮಾಡುತ್ತೆ, ಆತ್ಮಹತ್ಯೆ ಮಾಡ್ಕೊಂಡು ನಡುವೆ ಎದ್ದು ಹೋಗ್ತೀಯ, ಆದರೂ ಕೂಡ ಇದರಿಂದ ಹೊರಗೆ ಬರುವುದಿಲ್ಲ ನೀನು. ಇದು ಎಂದು ಬಿಡದಂಥ ಭವಚಕ್ರ ಇದು. ಅದಕ್ಕೆ ಈ ಸತ್ಯವನ್ನು ತಿಳ್ಕೊಂಡು ನೀನು ಮನುಷ್ಯನಾಗಿ ಹುಟ್ಟಿದಾಗ ನಿನಗೇನೇ ತೊಂದರೆಗಳು, ಅವಮಾನಗಳು ಏನೇ ಬಂದರೂ ಕೂಡ ಅವನ ಸಹಿಸಿಕೊಂಡು ನೀನು ಎದುರಿಸಿ ಬದುಕಿ ತೋರಿಸಬೇಕಂತ ಹೇಳ್ತಾರೆ. ಅದಕ್ಕೆ ವಾಲ್ಮೀಕಿಯವರು ಹೇಳ್ತಾರೆ, ಆತ್ಮಹತ್ಯೆ ಮಹಾಪಾಪ. ಅದರ ಜೊತೆಗೆ ಬದುಕಿ ಜಯಿಸಬೇಕು, ಎಲ್ಲವನ್ನು ಬದುಕಿ ಜಯಿಸಬೇಕು.
ಇಲ್ಲಿ ಇನ್ನೊಂದು ನಿಮಗೆ ರೆಫರೆನ್ಸ್ ಹೇಳ್ತೇನೆ. ನೀವು ಜ್ಞಾನಕ್ಕಾಗಿಯೋ ಅಥವಾ ತಿಳ್ಕೊಳ್ಳೋದಕ್ಕಾಗಿಯೋ ಹೆಂಡತಿ ಮಕ್ಕಳ ತ್ಯಾಗ ಮಾಡಿ ಎಲ್ಲೋ ಒಂದು ಗುಡ್ದಾಗ ನಾನು ಜ್ಞಾನ ಸಂಪಾದನೆ ಮಾಡುವ ವಿಚಾರ ಕೂಡ ತಪ್ಪು. ಇಲ್ಲಿ ನೇರವಾಗಿ ನಿಮಗೆ ಗೌತಮ್ ಬುದ್ಧರದ ಹೇಳ್ತೇನೆ, ಕೆಲವೊಂದು ಸನ್ಯಾಸಿಗಳದ ಹೇಳ್ತೇನೆ, ಜ್ಞಾನದೇವಂದು ಹೇಳ್ತೇನೆ. ಇವರೆಲ್ಲ ಮಾಡಿದ್ದು ಏನಪ್ಪ ಅಂದ್ರೆ ಎಲ್ಲ ತ್ಯಾಗ ಮಾಡ್ಕೊಂಡು ದೇವರ ಹುಡ್ಕಕ್ಕೆ ಹೋದ್ರು, ಸತ್ಯ ಹುಡ್ಕೊಳಕ್ಕೆ ಹೋದ್ರು. ಇಲ್ಲಿ ಇದ್ರಾಗ ಬರ್ತಿದೆ, ಬುದ್ಧನ 12 ವರ್ಷ ಆದ ನಂತರ ಮರಳಿ ಬಂದಾಗ ಅವನ ಹೆಂಡತಿ ಅದಕ್ಕೆ ಹೇಳ್ತಾಳ, ಯಾವ ಜ್ಞಾನವನ್ನು ನೀ ಅಲ್ಲಿ ಹೋಗಿ ಹಿಮಾಲಯ ಪರ್ವತಗಳಲ್ಲಿ ಪಡ್ಕೊಂಡು ಬಂದಿ, ಆ ಜ್ಞಾನವನ್ನು ಅರಮನೆಯೆಲ್ಲ ಪಡ್ಕೋಬಹುದಾಗಿತ್ತು, ಜನರ ಮಂದಿ ಇದ್ದುಕೊಂಡು ಪಡ್ಕೋಬಹುದಾಗಿತ್ತು. ಇದಕ್ಕೆ ಸೂಕ್ತ ವಿಚಾರಣೆ ಸಂತ ತುಕಾರಾಮರು. ಅಲ್ಲೇ ನೀವು ಹೇಳ್ತೇವೆ ಜ್ಞಾನೇಶ್ವರ ತುಕಾರಾಮ್ ಇವರ ಭಕ್ತರಲ್ಲಿ, ಪಂಢರಪುರ ವಿಠಲನ ಭಕ್ತರಲ್ಲಿ ನೀವು ನೋಡಿದಾಗ ಸಂತ ತುಕಾರಾಮರದ ಬೇರೆ ನಡೆಸಿದ್ರು. ಅವರಂಗೆ ಇನ್ನೂ ಕೆಲವೊಂದು ಜನ ಇದ್ದಾರೆ, ಅವರೆಲ್ಲ ಏನು ಮಾಡ್ತಾರೆ, ತಮ್ಮ ಕಾಯಕ ಮಾಡ್ತಿದ್ರು. ಮನುಷ್ಯರಂತೆ, ಸಹಜ ಮನುಷ್ಯರಂತೆ ಬದುಕೊಂಡು ಜ್ಞಾನವನ್ನು ಸಂಪಾದಿಸಿದಂಥ ಜನ, ಸತ್ಯವನ್ನು ತಿಳ್ಕೊಂಡಂಥ ಜನ. ನಾವು ಕೂಡ ಅದು ವಾಲ್ಮೀಕಿಯರು ಅವಾಗ ಹೇಳ್ತಾರೆ, ಏನೇ ತೊಂದರೆಗಳು ಬಂದರೆ ಸೋಲಬೇಡ, ಪ್ರಾಣ ಕೊಡಬೇಡ, ಬದುಕಿರೋ, ಜೀವಂತ ಇದ್ದುಕೊಂಡು ಅವುಗಳನ್ನು ಎದುರಿಸುವುದನ್ನು ಬಿಡಬೇಡ. ಈ ಸಂದೇಶವನ್ನು ತ್ರೇತಾಯುಗದಲ್ಲಿ ವಾಲ್ಮೀಕಿಯವರು ಸಮಾಜಕ್ಕೆ ಕೊಟ್ಟಾರೆ. ಅದನ್ನೇ ಮುಂದುವರ್ಸಿ ಹೇಳ್ತಾರೆ ಅವರು, ಗುರಿ ಮುಟ್ಟುವವರೆಗೆ ಹೋರಾಡುವೆ. ನಾವು ಇಲ್ಲೇನು ಮಾಡ್ತೇವೆ, ಇವ್ರದ್ದು ಹೆಸರು ತೊಗೊಂಡ್ಬಿಡ್ತೇವೆ. ಅವರು ಅದರ ಪ್ರಕಾರ ಎದ್ದೇಳು, ಗುರಿ ಮುಟ್ಟುವವರೆಗೆ ನಿಲ್ಲಬೇಡ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದ್ರನ ಅವರು ಹೇಳಬೇಕಾಗಿದ್ರೆ ಇದ್ರದ್ದು ಮೂಲ ಎಲ್ಲಿ ಇವತ್ತಪ್ಪ ಅಂದ್ರೆ ಇಲ್ಲಿ ರಾಮಾಯಣಕ್ಕೆ ಬರ್ತಿದ್ದೆ. ವಾಲ್ಮೀಕಿ ಕೂಡ ಅದೇ ಹೇಳ್ತಾರೆ, ಗುರಿ ಮುಟ್ಟುವವರೆಗೆ ಹೋರಾಡುವೆ. ಹನುಮ ಹೇಳ್ತಾನೆ, ಸೀತೆ ಸಿಗುವವರೆಗೆ, ಸೀತೆ ಸುದ್ದಿ ಸಿಗುವವರೆಗೆ, ಜೀವಂತದಳ ಸುತ್ತಾಳೋ ಆ ಸುದ್ದಿ ಸಿಗುವವರೆಗೆ, ಜೀವಂತಿದ್ದಳ ಆಕೆಯನ್ನು ನೋಡುವವರೆಗೆ ನನ್ನ ಹೋರಾಟವನ್ನು ಬಿಡುವುದಿಲ್ಲ. ಗುರಿ ಮುಟ್ಟುವವರೆಗೆ ಹೋರಾಡುವೆ, ಬದುಕಿಕೊಂಡು ಹೋರಾಡುವೆ. ನಾನು ಜೀವಂತ ಉಳಿತೀನೋ ಮತ್ತು ನಾನು ಬದುಕಿರುವವರೆಗೂ ಕೂಡ ನಾನು ಇದನ್ನು ಹೋರಾಟವನ್ನು ಬಿಡುವುದಿಲ್ಲ ಅಂಥೇಳಿ ಹನುಮ ದೃಢ ನಿರ್ಧಾರವನ್ನು ಮಾಡ್ಕೊಳ್ತಾನೆ. ಖಂಡಿತು ಪದೇ ಪದೇ ದುಃಖಿಸುವ ಮನಸ್ಥಿತಿ ಹನುಮನ, ಪದೇ ಪದೇ ದುಃಖ ಸಾಗರ ದಾಟಿದ ಹನುಮ. ಕ್ಷಣ ಕ್ಷಣಕ್ಕೂ ಒಮ್ಮೆ ಖಿನ್ನತೆಗೊಳಗಾಗ್ತಿದ್ದ. ದುಃಖದ ಸಹೀತೆ ಸಿಗಲಿಲ್ಲ ಅನ್ನುವಂಥ ದುಃಖದ ಸಾಗರದಲ್ಲಿ ಮರಳಿ ಹೋಗಿ ಸುದ್ದಿ ಮುಟ್ಟಿಸಿದೆ ಅಂದ್ರೆ ಅಲ್ಲಿ ಎಷ್ಟೋ ಅನಾಹುತಗಳಾಗ್ತಾವ. ಆ ದುಃಖದ ಸಾಗರದಲ್ಲಿ ಒಂದು ಕ್ಷಣ ಮನಸ್ಥಿತಿ ಅವನು ಹೊಂದಿದ್ದ, ಮುಳುಗ್ತಿದ್ದ. ಮರುಕ್ಷಣ ಮತ್ತೆ ಹೇಳ್ತಿದ್ದ, ಇಲ್ಲ ಇದು ತಪ್ಪಾಗ್ತದ, ಇದು ಮಾಡೋದು ನಾನು, ನನ್ನ ಪ್ರಯತ್ನವನ್ನು ನಾನು ಬಿಡಬಾರದು. ಪ್ರಯತ್ನಕ್ಕೆ ಆತ್ಮವಿಶ್ವಾಸವೇ ಮೂಲ ಅಂತ ಇದೇ ಒಂದು ಸರ್ಗದಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ. ಪ್ರಯತ್ನ ಬೇಕು, ಆತ್ಮವಿಶ್ವಾಸ ಭಾಳ ಮುಖ್ಯ ಇದೆ. ಪ್ರಯತ್ನಕ್ಕೆ ಪ್ರೇರಣೆ ಆತ್ಮವಿಶ್ವಾಸ ಕಳ್ಕೊಳ್ಬಾರ್ದು. ಇಲ್ಲಿ ಹನುಮ ಆತ್ಮವಿಶ್ವಾಸ ಕಳ್ಕೊಳ್ಳಿಲ್ಲ. ಅಸಹಾಯಕತೆ ಗೊತ್ತಾಯ್ತು, ನಾವು ವಿಫಲತೆ ಗೊತ್ತಾಯ್ತು, ಸೀತೆ ಸಿಗ್ತಾ ಇಲ್ಲ. ಅಂಥ ಮನಸ್ಥಿತಿಯಲ್ಲಿಯೂ ಕೂಡ ತನ್ನ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಲಿಲ್ಲ. ಅದಕ್ಕೆ ದಿಟ್ಟತನದಿಂದ ನಾವೇನು ಮಾಡ್ತಿದ್ದ, ಹಂಗೆ ವಿಚಾರಗಳು ಬಂದರೂ ಕೂಡ ಅದನ್ನು ಮೆಟ್ಟಿ, ಇಲ್ಲ ನಾನು ಆತ್ಮಹತ್ಯೆ ಮಾಡ್ಕೊಳ್ಳಂಗಿಲ್ಲ, ಬದುಕಿ ಉಳಿದನ ಗುರಿಯನ್ನು ಮುಟ್ತೇನೆ ಅಂತ ಹೇಳ್ತಿದ್ದ. ಸೀತೆ ಕದ್ದು 10 ತಲೆ ರಾವಣ ಹತ್ಯೆಗೈದು ಸೇಡು ತೀರಿಸಿಕೊಳ್ಳುವೆ ರಾಮನಿಗಾಗಿ. ಇಷ್ಟೇ ಅಲ್ಲ, ನಾನು ಇಷ್ಟು ದೂರದಿಂದ ಇಲ್ಲಿ ಬಂದನು, ಸೀತೆಯನ್ನು ಹುಡುಕಾಕ ಬಂದನು, ಇದನ್ನ ಕೈ ಬಿಡುವಂಗಿಲ್ಲ, ಇಲ್ಲಿ ನಾ ಸೋಲುವಂಗಿಲ್ಲ, ಸೋಲನ್ನು ಒಪ್ಪುವಂಗಿಲ್ಲ. ನಾನು ಸೀತೆಯನ್ನು ಹುಡುಕ್ತೇನೆ, ಈ 10 ತಲೆ ರಾವಣನನ್ನು ಇಲ್ಲೇ ಹತ್ಯೆಗೈತೇನೆ. ನೋಡಿ ಎಷ್ಟು ಅವನಲ್ಲಿ ಆವೇಶ ತುಂಬಿದೆ. ಈ 10 ತಲೆಯ ರಾವಣನನ್ನು ಇಲ್ಲೇ ಹತ್ಯೆಗೈದು ಸೀತೆಯ ಅಪಹರಣದ ಸೇಡವನ್ನು ತೀರಿಸಿಕೊಳ್ತೇನೆ. ಒಬ್ಬ ಅಸಹಾಯಕ ಸ್ತ್ರೀಯನ್ನು ನೀವೇನು ಎತ್ಕೊಂಡು ಬಂದಲ್ಲ, ಅದು ಪಾಪವು ಮಾಡಿದ್ದ. ಆ ಪಾಪಕ್ಕೆ ದಂಡ ಶಿಕ್ಷೆಯನ್ನು ನಾನೇ ಕೊಡ್ತೇನೆ. ಅವನು ಇಲ್ಲಿ ಕೊಂದು ಆ ಸೀಡೆಯನ್ನು ತೀರಿಸಿಕೊಳ್ತೇನೆ ರಾಮನಿಗಾಗಿ. ನಾನು ಮಾಡುವುದು ಇದೆಲ್ಲ ರಾಮನಿಗಾಗಿ. ನಾ ರಾಮನ ಪ್ರತಿನಿಧಿ ದೂತನಾಗಿ ನಾ ಇಲ್ಲಿ ಬಂದೇನೆ. ರಾಮ ಮಾಡಬೇಕಾದಂಥ ಕೆಲಸ ನಾನೇ ಮಾಡಿಬಿಡ್ತೀನಿ ಇಲ್ಲಿ ಅಂಥೇಳಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ಇಲ್ಲವೇ ಪ್ರಾಣಿಗಳನ್ನು ಹೊತ್ತು ಒಯ್ದಂತೆ ಹೊತ್ತು ಒಯ್ಯುವೆ ರಾಮನ ಬಳಿ. ಅವ ಹೆಂಗ ರಾಮ ಇಲ್ಲದ ಸ್ಥಿತಿಯಲ್ಲಿ
ರಾವಣ ಸೀತೆಯನ್ನು ಹೊತ್ಕೊಂಡು ಬಂದ ಲಂಕೆಗೆ. ನಾ ಏನು ಮಾಡ್ತಾನೆ, ಅವನು ಕೊಂದರೆ ಹೋಗ್ತಾನೆ ರಾಮನಿಗಾಗಿ. ಇಲ್ಲಂದ್ರೆ ಅವ ಯಾವ ರೀತಿ ಸೀತೆಯನ್ನು ಹೊತ್ಕೊಂಡು ಬಂದಿದ್ದ ಅಥವಾ ಪ್ರಾಣಿಗಳು ತಗೊಳ್ರಿ, ಪ್ರಾಣಿ ಬೇಟೆ ಮಾಡಿದಾಗ ಒಂದು ಪ್ರಾಣಿನ ಮತ್ತೊಂದು ಪ್ರಾಣಿ ಬೆನ್ನ ನಾವು ಹೋಗ್ಕೊಂಡು ಹೋಗ್ತಿರ್ತಾರೆ. ನೀವು ಚಿರತೆ ಬೇಟೆ ಆಡೋದು, ಸಿಂಹ ಬೇಟೆ ಆಡೋದು, ಹುಲಿ ಬೇಟೆ ಆಡೋದನ್ನು ನೋಡಿರ್ಬೋದು. ಅಟ್ಟ ಅಲ್ಲ, ತೋಳ ಬೇಟೆ ಆಡೋದನ್ನು ನೋಡಿರ್ಬೋದು. ತೋಳ ಕುರಿಯನ್ನು ಬೇಟೆ ಆಡಿದಾಗ ತನ್ನ ಬೆನ್ನದ ಮ್ಯಾಗ ಹೋಗ್ಬಂದ ಹೊತ್ಕೊಂಡು ಹೋಗ್ತದೆ. ಅದಕ್ಕೆ ಅದೇ ರೀತಿಯಾಗಿ ಹೇಳ್ತಾನವ, ಈ ರಾವಣನನ್ನು ನನ್ನ ಬೆನ್ನ ಮೇಲೆ ಹೊತ್ಕೊಂಡು ರಾಮನ ಮುಂದೆ ನಿಲ್ಲಿಸ್ತೇನೆ ಅನ್ನುವಂಥ ಒಂದು ದೃಢ ನಿರ್ಧಾರಕ್ಕೆ ಬರ್ತಾನೆ. ಸೊ ಇದೇ ರೀತಿಯಾಗಿ ಹನುಮ ಯಾವ್ಯಾವ ನಿರ್ಧಾರಗಳನ್ನು ಕೈಗೊಳ್ತಾನೆ, ಮುಂದೆ ಯಾವ ಪ್ರಯತ್ನಗಳನ್ನು ಮಾಡ್ತಾನೆ, ಎಲ್ಲಿ ಸಫಲತೆಯನ್ನು ಹೊಂತಾನೆ ಅನ್ನುವಂಥ ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.